ನಿಮಗೆ ಗೊತ್ತಿದೆ, ನಾನು ಪತ್ರಿಕಾಗೋಷ್ಠಿ ಕರೆದು ಒಂದು ಮಾತನ್ನ ಹೇಳಿದೆ. ಇವತ್ತು ಈ ಪ್ರಾಜೆಕ್ಟ್ ನ ಮಾಡ್ತಕ್ಕಂಥದಕ್ಕೆ ಇದರ ಸಂಪೂರ್ಣ ವೆಚ್ಚ ಎಷ್ಟಪ್ಪ ಅಂದ್ರೆ 18,000 ಕೋಟಿ. ಆ 18,000 ಕೋಟಿಯಲ್ಲಿ ಹುಡುಕೋದಿಂದ ಇವತ್ತು ಲೋನ್ ಅನ್ನ ತಗೊಂಡ್ ಬರ್ಲಿಕ್ಕೆ ಸ್ಯಾಂಕ್ಷನ್ ಲೆಟರ್ ಕೂಡ ತಗೊಂಡ್ ಬಂದಿದ್ದಾರೆ. ಆ ಸ್ಯಾಂಕ್ಷನ್ ಲೆಟರ್ ಅಲ್ಲಿ ಏನ್ ಬರ್ತಿದ್ದಾರಪ್ಪ ಅಂದ್ರೆ, ರೈತರ ಹತ್ರ ನೀವು ಹೋಗಿ ಸಹಿ ಹಾಕ್ಸ್ಕೊಂಡಿದ್ದೀರಾ, ರೈತರ ಒಪ್ಪಿಗೆಯನ್ನ ಪಡೆದಿದ್ದೀರಾ ಅಂತಕ್ಕಂಥದನ್ನ ಇವತ್ತು ಹುಡ್ಕೋದವ್ರು ಕೇಳ್ತಾ ಇದ್ದಾರೆ. ನೀವು ಯಾವುದೇ ವೈಯಕ್ತಿಕವಾಗಿ ಎಲ್ಲಾದ್ರೂ ಹೋಗ್ಬಿಟ್ಟು ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡಿದಾಗ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಅಡಮಾನ ಮಾಡಬೇಕು ಅಂತಾರೆ. ಮತ್ತೆ ನಿಮ್ಗೆ ಯಾಕೆ ನಾವು ಸಾಲವನ್ನ ಕೊಡಬೇಕು ಅಂತ ಕೇಳ್ತಾರೆ. ಸರ್ವೇ ಸಾಮಾನ್ಯ ಅಲ್ವಾ? ಅದೇ ರೀತಿ ಸರ್ಕಾರಕ್ಕೂ ಕೂಡ ಹುಡುಕೋದಿಂದ ಇವತ್ತು ಲೋನ್ ಅನ್ನ 12,000 ಕೋಟಿಯನ್ನ ಏನು ತಗೊಳಕ್ಕೆ ಸ್ಯಾಂಕ್ಷನ್ ಲೆಟರ್ ತಗೊಂಡ್ ಬಂದಿದ್ದಾರೆ. ಯಾವ ಕಾರಣಕ್ಕೂ ಕೂಡ 10 ರೂಪಾಯಿ ಬಿಡುಗಾಸು ಬಿಡುಗಡೆ ಆಗೋದಿಲ್ಲ. ಅಲ್ಲೆಲ್ಲೋ PMRD ಬೆಂಗಳೂರು ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಆಸ್ತಿ ಪಾಸ್ತಿ ಅದನ್ನ ಅಡಮಾನ ಇಟ್ಟಿದ್ದಾರೆ. BDA ಈಕ್ವಿಟಿ 2,000 ಕೋಟಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 87% ಲೋನ್ ಅನ್ನ ತಗೊಂಡು ಸಾಲ ತಗೊಂಡು ಈ ಪ್ರಾಜೆಕ್ಟ್ ನ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ, ಯಾರ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಯಾರ ಪ್ರಗತಿಗೋಸ್ಕರ ಮಾಡ್ತಾ ಇದ್ದಾರೆ? ನಿಮ್ ಕೈಗಳಲ್ಲಿ ಬೋರ್ಡ್ ಇಟ್ಕೊಂಡಿದ್ದೀರಿ. 33,500 ಕೋಟಿ ಅಂತಕ್ಕಂಥ ಲಾಭವನ್ನ ಯಾವ ರಿಯಲ್ ಎಸ್ಟೇಟ್ ಕಂಪನಿಗಳ ಕೊಟ್ಟಿದ್ದೀರಿ, ಯಾವ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ? ಆ ಅನುಕೂಲದಲ್ಲಿ ನಿಮಗೆ ಬರ್ತಕ್ಕಂಥ ಆದಾಯ ಎಷ್ಟು, ನೀವು ಮಾತಾಡ್ಕೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಏನು? ಇದನ್ನ ದಯವಿಟ್ಟು ಕೇಳಬೇಕಣ್ಣ. ನಾವೆಲ್ಲ ಕೂತ್ಕೊಂಡು ಇವತ್ತು ಅಷ್ಟು ಸುಲಭವಾಗಿ ರೈತರು ಬರ್ತಕ್ಕಂಥವ್ರಲ್ಲ. ನಮಗ್ ಗೊತ್ತಿದೆ, ನೀವೆಲ್ಲ ಶ್ರಮಜೀವಿಗಳು. ಅತಿವೃಷ್ಟಿ ಆಗ್ಲಿ ಅನಾವೃಷ್ಟಿ ಆಗ್ಲಿ ನೀವು ಬೇರೆ ಇನ್ಯಾವುದು ವಹಿವಾಟುಗಳು ವ್ಯಾಪಾರಗಳು ಹೋದಂತವ್ರಲ್ಲ, ತಲೆ ಹಾಕಂತವ್ರಲ್ಲ. ಕಷ್ಟನೋ ಸುಖನೋ ಭೂಮಿತಾಯಿಯನ್ನ ನಂಬ್ಕೊಂಡು ಇವತ್ತು ಬದುಕನ್ನ ಕಟ್ಕೊಂಡಿದ್ದೀರಿ. ಕಣ್ಣಾರೆ ನೋಡಿದ್ದೇನೆ. ನಮ್ಮ ಮಂಜಣ್ಣವ್ರ ಜೊತೆ ನಡಿ ಮಂಜಣ್ಣ, ವಾಸ್ತವ ಸ್ಥಿತಿ ಏನಿದೆ ಅಂತಕ್ಕಂಥದ್ದು ನಮ್ಮ ಮಾಧ್ಯಮದ ಮಿತ್ರರನ್ನು ಕೂಡ ಕರ್ಕೊಂಡು ಹೋಗುವಂತ ಬಂದಿದ್ವು. ನೋಡಿದ್ದೇವೆ. ಹೈನುಗಾರಿಕೆಯನ್ನ ಮಾಡ್ತಕ್ಕಂಥ ಮಂಜಣ್ಣವ್ರು ಬರ್ಬೇಕು ದಯವಿಟ್ಟು. ಹೈನುಗಾರಿಕೆಯ ಮೇಲೆ ಜೀವನವನ್ನ ರೂಪಿಸಿರ್ತಕ್ಕಂಥ ಅತಿ ಸಣ್ಣ ರೈತರು, ಜಮೀನು ಇಟ್ಕೊಂಡಿಲ್ಲ, ಗುತ್ತಿಗೆಗೆ ಭೂಮಿಯನ್ನ ಪಡ್ಕೊಂಡಿದ್ದಾರೆ. ಕೊನೆಗೆ 5, 6, 7, 8 ಹಸಗಳನ್ನ ಸಾಕೊಂಡು ಕೊನೆಗೆ ಅದರಲ್ಲಿ ಬರ್ತಕ್ಕಂಥ ಆದಾಯ ಏನಿದೆ ಆ ಆಧಾರದ ಮೇಲೆ ಗೌರವಿತವಾಗಿ ಅವ್ರ ಮನೆ ನಡೀತಾ ಇದೆ. ತರಕಾರಿ ಬೆಳಿತೀರಿ, ರೇಷ್ಮೆ ಬೆಳಿತೀರಿ, ತೆಂಗಿದೆ, ಮಾವಿದೆ, ಅಡಿಕೆ ಇದೆ. ರೇಷ್ಮೆ 50%ಕ್ಕೂ ಹೆಚ್ಚು ರೇಷ್ಮೆ ಮೇಲೆ ಅವಲಂಬಿತರಾಗಿ ಜೀವನ ಮಾಡ್ತಾ ಇದ್ದೀರಿ. ತರಕಾರಿ ಬೆಳೀತಾ ಇದ್ದೀರಿ. ಕೃಷಿಭಾವತಿ ನದಿ ಇವತ್ತು ಕಲುಷಿತ ಕಾಣ್ತಾ ಇದೆ. ಯಾರು ನೀವು ಬೆಳೆದಂತ ತರಕಾರಿ ತಗೊಳ್ಳೋದಿಲ್ವೇ ಮಾರ್ಕೆಟ್ ಅಲ್ಲಿ? ಹೇಳ್ತಾವ್ರಿ, ಈಗ ಹೇಳ್ತಾವ್ರೆ, ಅಪಪ್ರಚಾರ ಶುರು ಮಾಡವ್ರೆ. ಏನ್ ಇಷ್ಟು ವರ್ಷ ಏನಪ್ಪಾ ತಲೆಮಾರುಗಳಿಂದ ಬೆಳ್ಕೊಂಡ್ಬಂದು ಮಾರುಕಟ್ಟೆಗೆ ಹಾಕಿ ತರಕಾರಿಗಳು ಅದರಿಂದ ಬರ್ತಕ್ಕಂಥ ಆದಾಯದ ಮೇಲೆ ಜೀವನ ಮಾಡ್ತಾ ಇದ್ದೀವಿ. ಈಗ ಅವರು ಸುಭಾವತಿ ನದಿ ಕಲುಷಿತಗೊಂಡು ಬಿಟ್ಟಿದೆಯಂತೆ. ಅಲ್ಲ, ಹೈನುಗಾರಿಕೆ ಹೇಳದ್ನಲ್ಲ, 6 ರಿಂದ 7 ಲಕ್ಷ ಲೀಟರ್ ಮನಸ್ಸುಗಳು ಕಲುಷಿತ ಆಗಿದೆ ಕಾರಣ. ನಾನು ನೋಡೋಣ, ಇನ್ನೊಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ದಯವಿಟ್ಟು ಒಂದು ಅಪಪ್ರಚಾರವನ್ನ ಒಂದಲ್ಲ 100 ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ನಾನು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇನೆ. ತಾಂತ್ರಿಕವಾಗಿ ಬಂದು ಕೂತ್ಕೊಂಡು ನಿಮ್ಗೆ ಇರ್ತಕ್ಕಂಥ ವಾಸ್ತವಾಂಶದ ಮಾಹಿತಿಯನ್ನ ಕೊಡ್ಲಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಬರೀ ಸುಳ್ಳನ್ನ ಹೇಳ್ಕೊಂಡು ಸುಳ್ಳನ್ನೇ 100 ಬಾರಿ ಹೇಳಿದ್ರೆ ಅದನ್ನ ತಲೆ ಮೇಲೆ ಹೊಡೆದು ಸತ್ಯ ಆಗಿ ಸಾಬೀತು ಮಾಡ್ತೀನಿ ಅಂತಕ್ಕಂಥ ಉದ್ದಟತನದಿಂದ ಇಲ್ಲಿರ್ತಕ್ಕಂಥ ಕೆಲವು ರಾಜಕಾರಣಿಗಳ ನಡೆಗಳೇನಿದೆ, ಒಂದು ಮಾತನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇಲ್ಲಿರ್ತಕ್ಕಂಥ ಶಾಸ್ತ್ರಿಗೆ ಮಂಜಣ್ಣವ್ರು ಉತ್ತರ ಕೊಡ್ತಾರೆ. ನಾನು ಇನ್ನೂ ಸವಿಸ್ತಾರವಾಗಿ ಪ್ರೆಸ್ ಮೀಟ್ ಕರೆಯೋದಿದೆ, ಇವತ್ತು ಕರೆದು ಮಾತಾಡ್ತೀನಿ ಮಧ್ಯಾಹ್ನ ಊಟದ ಟೈಮಲ್ಲಿ. ಆದ್ರೆ ಒಂದು ಮಾತನ್ನ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೀನಿ, ಕೇಳಿಸ್ಕೋಬೇಕು. ಕುಮಾರಸ್ವಾಮಿ ಅವರ ಕುಟುಂಬ 100 ಎಕರೆಗಿಂತ ಹೆಚ್ಚು ಜಮೀನನ್ನ ಈ ಭಾಗದಲ್ಲಿ ಹೊಂದಿದೆ ಅಂತಾರೆ. ಕೇತಗಾನಹಳ್ಳಿ ಜಮೀನು 85ನೇ ಇಸ್ವಿ, ನಿಖಿಲ್ ಕುಮಾರಸ್ವಾಮಿ ಹುಟ್ಟಿದ್ದು 88. ಹಲವಾರು ಬಾರಿ ಕುಮಾರಣ್ಣ ಅವರು ಹೇಳಿದ್ದಾರೆ ಆ ಜಮೀನನ್ನ ಕೊಂಡ್ಕೊಳ್ತಕ್ಕಂಥದಕ್ಕೆ. ಕುಮಾರಣ್ಣ ಅವರ ಅವತ್ತೇನು ಸಕ್ರಿಯ ರಾಜಕಾರಣದಲ್ಲಿ ಇರಲಿಲ್ಲ, ಸಿನಿಮಾ ಹಂಚಿಕೆದಾರರಾಗಿ ಗೌರವಿತವಾಗಿ ಅದ್ರಲ್ಲಿ ಬಂದಂತ ದುಡ್ಡನ್ನ ಇಲ್ಲೇನಾದ್ರೂ ನಮ್ಮ ರೈತಾಪಿ ವರ್ಗ ಈ ಭಾಗದಲ್ಲಿ ಕೆಲವೊಂದಷ್ಟು ಜನ ರೈತರುಗಳು ಅವ್ರ ಮೇಲೆ ಒತ್ತಡ ಇಲ್ಲ, ನೀವು ಇಲ್ಲಿ ಬಂದು ಒಬ್ಬ ರೈತರಾಗಿ ಹಾಸನ ಜಿಲ್ಲೆಗಷ್ಟೇ ನೀವು ಸೀಮಿತ ಮಾಡ್ಕೋಬಾರ್ದು,
ಇಲ್ಲೂ ನಾವು ಪ್ರೀತಿಸ್ತಕ್ಕಂಥ ಜನ ಇದ್ದೇವೆ. ದಯವಿಟ್ಟು ನೀವು ಈ ಕೇತಕನಹಳ್ಳಿ ಜಮೀನನ್ನ ಖರೀದಿ ಮಾಡುವ ಮೂಲಕ ಇಲ್ಲಿ ನೀವು ನಿಮ್ಮ ತಂದೆಯವರು ಮಾಡಿರ್ತಕ್ಕಂಥ ಪುಣ್ಯ ಕೆಲಸಗಳೇನಿದೆ ನಿಮ್ಮ ಮೂಲಕ ಜಿಲ್ಲೆಯನ್ನ ಕಟ್ಟತಕ್ಕಂಥ ಕೆಲಸ ಮಾಡಿ ಕುಮಾರಸ್ವಾಮಿಗಳೇ ಅಂತಕ್ಕಂಥದ್ನ ಇಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಹಿರಿಜೀವಿಗಳು 85ನೇ ಇಸ್ವಿನಲ್ಲಿ ಕುಮಾರಣ್ಣಂಗೆ ಹೇಳಿದಂತ ಸಂದರ್ಭದಲ್ಲಿ ಖರೀದಿ ಮಾಡಿರ್ತಕ್ಕಂಥ ಜಮೀನು ಯಾರು ತಲೆ ಹೊಡೆದು ಖರೀದಿ ಮಾಡಿಲ್ಲ, ಯಾವ ಬೇರೆ ರಿಯಲ್ ಎಸ್ಟೇಟ್ ತಂದೆಗೆ ಹೋಗಿ ಖರೀದಿ ಮಾಡಿಲ್ಲ. ಗೌರವಿತವಾಗಿ ಸಿನಿಮಾ ಹಂಚಿಕೆದಾರನಾಗಿ ಬಂದಂತ ದುಡ್ಡಲ್ಲಿ ಖರೀದಿ ಮಾಡಿರ್ತಕ್ಕಂಥ ಜಮೀನು. ಅದು ಬಿಟ್ಬಿಡಿ, ಸೈಡ್ಗಿಡುವ. ಈಗ ಈ ಭಾಗದಲ್ಲಿ ಇರ್ತಕ್ಕಂಥ ಜಮೀನಿನ ಬಗ್ಗೆ ಚರ್ಚೆ ಮಾಡ್ತಾರೆ. ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ದಯವಿಟ್ಟು ಮಾಧ್ಯಮದ ಮಿತ್ರರು ಇದನ್ನ ನೋಟ್ ಮಾಡ್ಕೋಬೇಕು. ಪದೇ ಪದೇ ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಪದೇ ಪದೇ ಚರ್ಚೆ ಮಾಡದಂತವ್ರಿಗೆಲ್ಲ ನಾವು ಪ್ರತಿಕ್ರಿಯೆ ಕೊಟ್ಕೊಳಕ್ ಹೋಗೋದಿಲ್ಲ. 27 ಎಕರೆ ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿದೆ, 5 ಎಕರೆ ನನ್ನ ಹೆಸರಲ್ಲಿದೆ. ಇದನ್ನ ತಗೊಂಡಂತ ಕಾರಣ ಏನಪ್ಪಾ ಅಂದ್ರೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ತಗೊಂಡು ಕೃಷಿ ಭೂಮಿಯಾಗಿ ಇಟ್ಕೊಂಡಿದ್ದೇವೆ. ಈಗ ಯಾವುದೇ ಕಮರ್ಷಿಯಲ್ ಬಿಲ್ಡಿಂಗ್ ಗಳು ಏರಿಸಿಲ್ಲ, ದಯವಿಟ್ಟು ಬಂದು ನೋಡಬಹುದು. ಇಲ್ಲಿ ನಾವು ಕೃಷಿ ಮಾಡ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವ್ರ ತಲೆಯಲ್ಲಿ ಒಂದು ಆಲೋಚನೆ ಬಂತು. ಕೋವಿಡ್ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೀನಿ, ಇವತ್ತು ಕೇತಕನಹಳ್ಳಿ ಜಮೀನಿಗೆ ಬನ್ನಿ, ಮಿಷಿನರಿ ಖರೀದಿ ಮಾಡಿದೀವಿ, ತೋರಿಸ್ತೀವಿ, ಸಾಕ್ಷಿ ಇದೆ. ಇಲ್ಲಿ ಮಹಾನುಭಾವರು ಸಾಕ್ಷಿ ಗುಡ್ಡೆ ಅಂತ ಭಾಷಣ ಮಾಡ್ತಾರೆ, ಆ ಸಾಕ್ಷಿ ತೋರಿಸ್ತೀವಿ. ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾವು ನಮ್ಮ ತಂದೆ ಇಬ್ರು ಕೂತ್ಕೊಂಡು 6 ರಿಂದ 7 ಲಕ್ಷ ಲೀಟರ್ ಈ ಭಾಗದ ರೈತರು ಹಾಲಾಗ್ತಾ ಇದ್ದಾರೆ. ಇವತ್ತು ಬಹುಶಃ ಹೆರಿಟೇಜ್ ಅಂತಕ್ಕಂಥ ಅಥವಾ ಮಿಲ್ಕಿ ಮಿಸ್ಟ್ ಅಂತಕ್ಕಂಥ ಡೈರಿ ಪ್ರಾಡಕ್ಟ್ಸ್ ಗಳ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಿದೆ, ಆ ರೀತಿಯಾದಂತ ಒಂದು ಯೂನಿಟ್ ನ ಈ ಭಾಗದಲ್ಲಿ ಸ್ಥಾಪನೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಆಲೋಚನೆಯನ್ನ ಇಟ್ಕೊಂಡಿದ್ದಂತವ್ರು ಇದೇ ಸನ್ಮಾನ್ಯ ಕುಮಾರಣ್ಣ ಅವ್ರ ಕುಟುಂಬ. ಅದಕ್ಕೆ ಮಿಷಿನರಿ ಖರೀದಿ ಮಾಡಿಟ್ಟಿದ್ದೇವೆ ಕೇತಕನಹಳ್ಳಿ ಜಮೀನಲ್ಲಿ, ದಯವಿಟ್ಟು ಬಂದು ತಾವು ನೋಡಬಹುದು, ತೋರಿಸ್ತೇನೆ ಅದನ್ನು ಕೂಡ. ಆದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ